ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ತಿಳಿದೇನೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಹಾಗೆಯೇ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದನೂ ಕೂಡ ನೀವು ರಿಯೂಸ್ ಮಾಡ್ಕೊಳ್ಬೋದು. ಒಂದು ಹೆಲ್ತಿ ಟಿಪ್ಸನ್ನು ತಿಳಿಸಿದ್ರಿ ಅಂತ ಕೇಳಿದ್ರಿ. ಸೊ ಹಾಗಾಗಿ ಆ ಟಿಪ್ಸನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ. ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಡು ಬರೋಣ. ಮೊದಲೇ ಟಿಪ್ ಅಂತ ಇಲ್ಲಿ ನೋಡ್ತಾ ಇರ್ಬೋದು, ಈ ಲೈಟರ್ ನಾವು ಸಿಲಿಂಡರ್ನ ಹಚ್ಕೊಳ್ಬೇಕಾದ್ರೆ ಯೂಸ್ ಮಾಡ್ತೀವಿ. ಬಟ್ ಸಿಲಿಂಡರ್ ಆನ್ ಮಾಡಿದ ತಕ್ಷಣ ಲೈಟರ್ ಎಲ್ಲಿಟ್ಟಿದ್ದೀವಿ ಅಂತೇಳಿ ಹುಡುಕಾಡ್ತಾ ಇರ್ತೀವಿ. ಸೊ ಆವಾಗ ನಾವು ಇದು ಬೇಗನೆ ಸಿಗೋ ಹಾಗೆ ಇದನ್ನು ಹೇಗೆ ಇಟ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರೆ ಈ ರೀತಿ ಲೈಟರ್ಗೆ ಈ ರೀತಿ ರಬ್ಬರ್ಗಳು ಹಾಕಿ ಸಿಲಿಂಡರ್ ಪಕ್ಕದಲ್ಲಿ ಒಂದು ಮೊಳೆನ ಹಾಕಿ ಅದ್ರಿಗೆ ನೀವು ಇದನ್ನ ನೇತಾಕೋದ್ರಿಂದ ಸಿಲಿಂಡರ್ ಹಚ್ಚಿದ ತಕ್ಷಣ ನಿಮಗೆ ಲೈಟರ್ ಬೇಗನೆ ಕಾಣಿಸ್ಕೊಳ್ಳುತ್ತೆ. ಸೊ ಆವಾಗ ನೀವು ಆರಾಮಾಗಿ ಸಿಲಿಂಡರ್ನ ಹಚ್ಕೊಳ್ಬೋದು. ಸಿಲಿಂಡರ್ ಆನ್ ಮಾಡಿ ನೀವು ಲೈಟರ್ನ ಹುಡ್ಕೊಳ್ಳೋದಕ್ಕೆ ಹೋದ್ರೆ ಸಿಲಿಂಡರ್ ಗೊತ್ತಲ್ವಾ, ಜಾಸ್ತಿನೇ ಲೀಕ್ ಆಗಿ ಅಪಾಯ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಹುಣಸೆ ಹಣ್ಣನ್ನು ನೀವು ಮಾರ್ಕೆಟಿಂದ ಒಂದು ಸ್ವಲ್ಪ ಜಾಸ್ತಿ ತಂದಾಗ ಇದು 1 ಮಂತ್ ಜಾಸ್ತಿ ಆದ್ರೇ ಸಾಕು, ಇದರಲ್ಲೆಲ್ಲ ಹುಳು ಸೇರ್ಕೊಳ್ಳೋದು. ಹಾಗೆಯೇ ಹುಣಸೆ ಹಣ್ಣು ಬ್ಲ್ಯಾಕ್ ಕಲರ್ಗೆ ಚೇಂಜ್ ಆಗ್ತಾ ಇರುತ್ತೆ. ಸೊ ಆ ರೀತಿ ಆಗದೇನೆ ಇದನ್ನು ಯಾವ ರೀತಿ ನೀಟಾಗಿ ಸ್ಟೋರ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರೆ ಮೊದಲಿಗೆ ಈ ಒಂದು ಹುಣಸೆ ಹಣ್ಣನ್ನು ನೀಟಾಗಿ ಬಿಡಿಸ್ಕೊಳ್ಬೇಕು. ಇದರಲ್ಲಿ ಒಂದು ಸ್ವಲ್ಪ ಹುಣಸೆ ಬೀಜ ಇರುತ್ತಲ್ವ, ಅದರಿಂದನೇ ಹುಳುಗಳೆಲ್ಲ ಸೇರ್ಕೊಳ್ಳೋದು. ಸೊ ಹಾಗಾಗಿ ಅದನ್ನು ಸಪ್ರೇಟ್ ಮಾಡಬೇಕು. ಈ ರೀತಿ ಸಪ್ರೇಟ್ ಮಾಡಬೇಕಾದ್ರೆ ಹುಣಸೆ ಹಣ್ಣು ತುಂಬಾ ಕೈಗೆಲ್ಲ ಮೆತ್ಕೊಳ್ತಾ ಇರುತ್ತೆ. ಸೊ ಬಿಡಿಸೋಕೆ ಹೋದ್ರೂ ಬರ್ತಾ ಇರಲ್ಲ. ಸೊ ಅವಾಗ ನೀವು ಕೈಗೆ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಹಚ್ಚಿ ನೀವು ಹುಣಸೆ ಹಣ್ಣನ್ನು ಬಿಡಿಸ್ಕೊಂಡ್ರೆ ಆಯಿತು. ಕೈಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹತ್ತೋದಿಲ್ಲ. ನೀಟಾಗಿ ನೀವು ಈ ರೀತಿ ಬೀಜನ ಸಪ್ರೇಟ್ ಮಾಡ್ಕೊಳ್ಬೇಕು. ಸಪ್ರೇಟ್ ಮಾಡ್ಕೊಂಡ ನಂತರ ಇದನ್ನು ನೀವು ಒಂದು ಪಿಂಗಾಣಿ ಅಥವಾ ಈ ರೀತಿ ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕಿ ಇಟ್ಟಾಗ ಕೆಳಗಡೆ ಈ ರೀತಿ ಹಳ್ಳುಪ್ಪನ್ನು ಹಾಕೊಳ್ಬೇಕು. ನಾವು ಹಳ್ಳುಪ್ಪನ್ನು ಹಾಕಿದ ನಂತರ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಇಡಬೇಕು. ಮತ್ತೆ ಸೆಂಟ್ರಲ್ಲಿ ಒಂದು ಸ್ವಲ್ಪ ಹಳ್ಳುಪ್ಪನ್ನು ಹಾಕಿ ಈ ರೀತಿ ನೀವು ಹುಣಸೆ ಹಣ್ಣನ್ನು ಇಟ್ಕೊಳ್ಳೋದ್ರಿಂದ 1 ಮಂತ್ ಅಲ್ಲ, ಇದು 6 ಮಂತ್ ಇಟ್ರು ಹುಣಸೆ ಹಣ್ಣಿನ ಕಲರ್ ಒಂದು ಸ್ವಲ್ಪನೂ ಹಾಳಾಗೋದಿಲ್ಲ. ಹಾಗೆಯೇ ಈ ಹುಣಸೆ ಬೀಜನ ನಾವು ಸಪ್ರೇಟ್ ಮಾಡಿರೋದ್ರಿಂದ ಇದಕ್ಕೆ ಹುಳು ಏನೂ ಸೇರ್ಕೊಳ್ಳೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ರಸಗುಲ್ಲ ಆಗಿರ್ಬೋದು, ಪನ್ನೀರ್ ಮಸಾಲ, ಪನ್ನೀರ್ ರೈಸ್, ಏನಾದರೂ ಗ್ರೇವಿನ ಮಾಡ್ಕೊಳ್ಬೇಕಾದ್ರೆ ಪನ್ನೀರನ್ನ ನಾವು ಔಟ್ಸೈಡಿಂದ ಕಾಸ್ಟ್ಲಿ ಎಲ್ಲನೂ ಅಮೌಂಟ್ ಕೊಟ್ಟು ತೊಗೊಂಡು ಬರ್ತೀವಿ ಅಲ್ವಾ. ಸೊ ಹಾಗಾಗಿ ನೀವು ಮಿಲ್ಕ್ ಪೌಡರ್ನ ಯೂಸ್ ಮಾಡಿಕೊಂಡು ಮನೆಯಲ್ಲಿ ಯಾವ ರೀತಿ ನೀವು ಪನ್ನೀರ್ನ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ 1 ಕಪ್ನಷ್ಟು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕಿಟ್ಟು ನೀರು ಸ್ವಲ್ಪ ಬಿಸಿ ಆದ ನಂತರ ಇದರಲ್ಲಿ ಒಂದು ಸ್ವಲ್ಪ ಗಂಟುಗಳಿಲ್ಲ ಥರ ಈ ಮಿಲ್ಕ್ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಈ ಹಾಲಿನಲ್ಲಿರ್ತಕ್ಕಂಥ ನೀರಿನಂಶ ಎಲ್ಲನೂ ಕಂಪ್ಲೀಟ್ ಆಗಿ ಹೋಗಿ ಹಾಲು ಗಟ್ಟಿ ಅದಕ್ಕೆ ಬಂದ ತಕ್ಷಣ ಇದರಲ್ಲಿ ವಿನೆಗರ್ ಅಥವಾ ನಿಂಬೆಹಣ್ಣಿನ ರಸನ ಮಿಕ್ಸ್ ಮಾಡಿಕೊಂಡು ಈ ರೀತಿ ಹಾಲನ್ನು ಒಡ್ಕೊಳ್ಬೇಕು. ಒಡೆದಿರ್ತಕ್ಕಂಥ ಹಾಲನ್ನು ಒಂದು ಸ್ಟೇನರ್ ಅಥವಾ ಈ ರೀತಿ ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಸೋದಿಸ್ಕೊಳ್ಬೇಕು. ಸೋದಿಸ್ಕೊಂಡ ನಂತರ ಇದರಲ್ಲಿ ನಿಂಬೆಹಣ್ಣಿನ ರಸ ಎಲ್ಲನೂ ಕಂಪ್ಲೀಟ್ ಆಗಿ ಹೋಗೋವರೆಗೂ 2-3 ಸರಿ ನೀರನ್ನು ಹಾಕಿ ಈ ಪನ್ನೀರ್ನ ನೀಟಾಗಿ ವಾಶ್ ಮಾಡಿಕೊಂಡು ನಂತರ ಇದರಲ್ಲಿ ಇರ್ತಕ್ಕಂಥ ನೀರನ್ನೆಲ್ಲನೂ ಸಪ್ರೇಟ್ ಮಾಡ್ಕೊಳ್ಬೇಕು. ಇದನ್ನ ನಂತರ ಈ ರೀತಿ ಕೈನ ತುದಿಯಿಂದ ಈ ರೀತಿ ನೀಟಾಗಿ ನಾದ್ಕೊಂಡು ನೀವು ಒಂದು ಕವರ್ ಅಥವಾ ಬಟ್ಟೆಯಲ್ಲಿ ಇದನ್ನ ನಿಮ್ಗೆ ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ಇದನ್ನ ಸೆಟ್ ಮಾಡಿಕೊಂಡು ನೀವು ಫ್ರಿಜ್ಜಲ್ಲಿ 1 ಅವರ್ ಇಲ್ಲ 2 ಅವರ್ ಇಟ್ಟರೆ ಸಾಕು, ಪನ್ನೀರ್ ರೆಡಿ ಆಗುತ್ತೆ. ಸೊ ನೀವು ಕಾಸ್ಟ್ಲಿಯಿಂದ ಔಟ್ಸೈಡ್ ತರೋದಕ್ಕಿಂತ ಈ ರೀತಿ ನೀವು ಮನೆಯಲ್ಲೇ ಪನ್ನೀರ್ನ ರೆಡಿ ಮಾಡ್ಕೊಳ್ಬೋದು. ನಂತರ ಇದನ್ನು ನೀವು ಗ್ರೇವಿ ಆಗಿರ್ಬೋದು ಅಥವಾ ಸ್ವೀಟ್ಸ್ ಎಲ್ಲನೂ ಮಾಡ್ಕೊಳ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಸ್ವಲ್ಪ ವಿಂಟರ್ ಸೀಸನ್ ಇರೋದ್ರಿಂದ ಕೋಲ್ಡ್ ಅಂತೂ ಬೇಗನೆ ಕಡಿಮೆನೇ ಆಗ್ತಾ ಇರಲ್ಲ ಒಬ್ರೊಬ್ರಿಗೆ. ಅವರಿಗೆ ಇಮ್ಯುನಿಟಿ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಅರ್ಥ. ಸೊ ಅಂಥವ್ರು ಏನು ಮಾಡಬೇಕಂದ್ರೆ ಈ ರೀತಿ ಅಮೃತ ಬೆಳ್ಳಿ ಅಂತೇಳಿ ನಿಮಗೆ ಸಿಗುತ್ತೆ ಔಟ್ಸೈಡ್ ಎಲ್ಲನೂ, ಎಲ್ಲಿ ಬಯಲಿರುತ್ತಲ್ವ ಅಲ್ಲಿ ಈ ಒಂದು ಎಲೆನ ನೀವು ನೋಡಿರ್ತೀರ. ಬಟ್ ಇದರ ಬೆನಿಫಿಟ್ ನಿಮಗೆ ಗೊತ್ತಿಲ್ಲ. ಸೊ ನಿಮಗೆ ಈ ಒಂದು ನೀರನ್ನು ನೀವು ಡೈಲಿ ಮಾರ್ನಿಂಗ್ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿರ್ತಕ್ಕಂಥ ಜೀರ್ಣಕ್ರಿಯೆ ಆಗಿರ್ಬೋದು ಅಥವಾ ಕಿಡ್ನಿಯಲ್ಲಿರ್ತಕ್ಕಂಥ ಸ್ಟೋನ್ಸ್ ಆಗಿರ್ಬೋದು ಅಥವಾ ನಿಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡುವಂಥ ಒಂದು ಕೆಲಸನ ಈ ಒಂದು ಅಮೃತ ಬಳ್ಳಿ ಎಲೆಗಳು ಕೆಲಸ ಮಾಡುತ್ತೆ. ಸೊ ಹಾಗಾಗಿ ನೀವು ಇದನ್ನು ಡೈಲಿ 4-5 ಎಲೆಗಳನ್ನು ನೀರಿನಲ್ಲಿ 1 ಕಪ್ ನೀರನ್ನು ಇಟ್ಟರೆ ಅದು ಅರ್ಧ ಕಪ್ ನೀರಿಗೆ ಬರಬೇಕು. ಅಲ್ಲಿವರೆಗೂ ಇದನ್ನು ಕುದಿಸಿ ನೀವು ಡೈಲಿ ಕುಡಿತಾ ಬಂದರೆ ನಿಮಗೇನೆ ಇದರ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ?
ಮಕ್ಕಳ ಸ್ಕೂಲ್ ಪ್ರಾಜೆಕ್ಟ್ ವರ್ಕ್ ಆಗಿರ್ಬೋದು ಅಥವಾ ಬುಕ್ಸ್ಗಳಿಗೆ ನಾವು ರ್ಯಾಪರ್ನ ಹಾಕ್ಕೊಳ್ಬೇಕಂದ್ರೆ ಒಂದೊಂದ್ಸರಿ ಗಮ್ಮನ ಜಾಸ್ತಿನೇ ಅಪ್ಲೈ ಮಾಡ್ತಾ ಇರ್ತೀವಿ. ಸೊ ಅಪ್ಲೈ ಮಾಡೋದಕ್ಕಿಂತ ಜಾಸ್ತಿ ನಮ್ಮ ಕೈಗೆ ಅಂಟ್ಕೊಳ್ಳೋ ಗಮ್ಮೆ ವೇಸ್ಟ್ ಆಗ್ತಾ ಇರುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತಂದರೆ ಕೈಗೆ ಒಂದು ಸ್ವಲ್ಪ ನೀವು ವ್ಯಾಸ್ಲಿನ್ ಅಥವಾ ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ನಂತರ ನೀವು ಈ ಒಂದು ಫೆವಿಕಲ್ನ ಹಚ್ಕೊಳ್ಳೋದ್ರಿಂದ ಕೈಗೆ ಒಂದು ಸ್ವಲ್ಪ ಫೆವಿಕಲ್ನ ಅಂಟೋದಿಲ್ಲ. ಸೊ ಕಂಪ್ಲೀಟಾಗಿ ಎಲ್ಲನೂ ಆ ಒಂದು ಪೇಪರ್ಗೆ ಅಂಟ್ಕೊಳ್ಳುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಮೊದಲೇ ನಾನು ಹಾಗೇನೆ ಹಚ್ಚಿದ್ದೆ, ಕೈಗೆ ನೀವು ಸ್ವಲ್ಪ ಜಾಸ್ತಿ ಅಂಟೆಲ್ಲ ಅಂಟ್ಕೊಂಡ್ಬಿಟ್ಟಿತ್ತು ಫೆವಿಕಲ್. ಸೊ ಇವಾಗ ನಾನು ಸ್ವಲ್ಪ ವ್ಯಾಸ್ಲಿನನ್ನು ಅಪ್ಲೈ ಮಾಡಿ ನಂತರ ನಾನಿಲ್ಲಿ ಫೆವಿಕಲ್ನ ಅಪ್ಲೈ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಕೈಗೆ ಒಂದು ಸ್ವಲ್ಪ ಗಮ್ಮನು ಅಂಟ್ಕೊಂಡಿಲ್ಲ, ನೀಟಾಗಿ ರಿಮೂವ್ ಕೂಡ ಆಗಿದೆ. ಸೊ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ, ಓಕೆನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದರಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಯಾವ ರೀತಿ ಟಿಪ್ಸ್ ಬೇಕಂತಲೂ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.